ಬಂಧುಗಳೇ ನಮಸ್ಕಾರ. ಈ ವಿಡಿಯೋದಲ್ಲಿ 1 ಕೋಟಿಗಿಂತ ಹೆಚ್ಚು ಕನ್ನಡಿಗರು ಉಪಯೋಗಿಸ್ತಾ ಇರುವಂಥ ಒಂದು ಆಂಡ್ರಾಯ್ಡ್ ಮೊಬೈಲ್ ಆ್ಯಪ್ ವಿಷಯ ನಾನು ಹೇಳ್ತೀನಿ. ನೀವು ಯಾರಿಗಾದರೂ ವಾಟ್ಸಪ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಇಟ್ಕೊಳ್ಳಿ. ಅದನ್ನು ಟೈಪ್ ಮಾಡಬೇಕು ಅಂತ ಅನ್ನಿಸ್ದಾಗ ನಿಮಗೆ ಅದು ಜಾಸ್ತಿ ಸಮಯ ತಗೊಳುತ್ತೆ, ಅದು ಬೇಜಾರು ಅನಿಸುತ್ತೆ. ಆದರೆ ಈಗ ಒಂದು ಆ್ಯಪ್ ಅದು ಕಂಡುಹಿಡಿದಿದ್ದಾರೆ, ವಾಯ್ಸ್ ಟು ಟೆಕ್ಸ್ಟ್ ಅಂತೇಳಿ, ವಾಯ್ಸ್ ಟೈಪಿಂಗ್ ಅನ್ನೋ ಅಂಥ ಒಂದು ಆ್ಯಪ್ ಇದೆ. ಅದನ್ನು ನೀವು ಉಪಯೋಗಿಸಿ ಮಾತಾಡಿದ್ರೆ ಸಾಕು, ಅದು ಸುಂದರವಾಗಿ ಟೈಪ್ ಮಾಡ್ತಾ ಹೋಗುತ್ತೆ. ಎಂಥ ಅದ್ಭುತ ಅಲ್ವಾ? ನಿಮಗೆ ಗೊತ್ತಿದ್ರೆ ಇದೇನೇ ವಿಶೇಷ ಅಂತ ಅನಿಸಲ್ಲ. ಆ ಥರ ಒಂದು ಆ್ಯಪ್ ಇದೆ. ಇದಲ್ಲದೆ ಇನ್ನೂ ಒಂದು ವಿಶೇಷ ಹೇಳ್ತೀನಿ. ನೀವು ಬರೆದ್ರೆ, ಈಗ ಮಾತಾಡಿದ್ರೆ ಅದು ಟೈಪ್ ಮಾಡುತ್ತೆ ಅಂತ ಹೇಳಿದೆ. ನೀವು ಮಾತಾಡುವಾಗ ಸುತ್ತಮುತ್ತಲು ಇರೋರಿಗೆ ನೀವು ಮಾತಾಡ್ತಾ ಇರೋದು ಗೊತ್ತಾಗುತ್ತೆ. ಆದರೆ ನೀವು ಮಾತಾಡೋದು ಗೊತ್ತಾಗಬಾರ್ದು. ನಿಶ್ಶಬ್ದವಾಗಿ ಸೈಲೆಂಟ್ ಆಗಿ ಸಂದೇಶ ಯಾರಿಗೋ ಕಳಿಸ್ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಆ ಆ್ಯಪ್ನಲ್ಲಿ ಹ್ಯಾಂಡ್ ರೈಟಿಂಗ್ ರೆಕಗ್ನಿಷನ್ ತಂತ್ರಜ್ಞಾನ ಕೂಡ ಉಪಯೋಗಿಸಿದ್ದಾರೆ. ಅಂದರೆ ಕೆಳಗಡೆ ಇರುವಂಥ ಮೊಬೈಲ್ನ ಕೆಳಗಡೆ ಇರುವಂಥ ಭಾಗದಲ್ಲಿ ನೀವು ಬರೆದರೆ ಅದು ಟೈಪ್ ಆಗ್ತಾ ಹೋಗುತ್ತೆ. ಅದು ಕೂಡ ಅದ್ಭುತ. ಅದು ಹಾಗೆ ನೋಡಿದ್ರೆ ಇದನ್ನು ಕೆಲವು ವರ್ಷಗಳ ಹಿಂದೆ ಗೂಗಲ್ ಸಂಶೋಧನಾ ತಂಡದವರು ಕಂಡುಹಿಡಿದಿದ್ದಾರೆ. ಪ್ರಪಂಚದ 82 ಭಾಷೆಗಳನ್ನು ಮಾತಾಡಿದ್ರೆ ಅದು ಟೈಪ್ ಮಾಡೋ ಅಂಥ ಒಂದು ತಂತ್ರಜ್ಞಾನ, ಟೆಕ್ನಾಲಜಿ ಅದು. ಕನ್ನಡಕ್ಕೂ ಅಳವಡಿಸಿದ್ದಾರೆ. ಅದನ್ನು ಅಳವಡಿಸಿರುವಂಥ ಆ್ಯಪ್ ವಿಷಯ ದೇಶ್ ಕನ್ನಡ ಟೈಪಿಂಗ್ ಅಂತ. ನಾನು ಅದರದ್ದು ಭಾಗ ಅಲ್ಲ, ಕೇವಲ ಒಬ್ಬ ಅಭಿಮಾನಿಯಾಗಿ ಅದನ್ನು ಉಪಯೋಗಿಸ್ತಾ ಇರೋನು. ನಿಮಗೂ ಅದರಿಂದ ಉಪಯೋಗ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಸುಮಾರು 7 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಕನಿಷ್ಠ ಒಂದು 6 ಕೋಟಿ ಆದ್ರೂ ಕನ್ನಡಿಗರೇ ಇರ್ತಾರೆ. ಅದರಲ್ಲಿ 1 ಕೋಟಿ ಉಪಯೋಗಿಸ್ತಾ ಇದ್ದಾರೆ ಅಂದರೆ ನನಗದು ಸಾಲದು ಅಂತ ಅನಿಸುತ್ತೆ. ಏನಿಲ್ಲ ಅಂದರೂ 3 ಕೋಟಿ ಜನ ಆದರೂ ಇದರದ್ದು ಉಪಯೋಗ ಪಡ್ಕೊಳ್ಬೋದು. ದೇಶ್ ಕನ್ನಡ ಆ್ಯಪ್ ಅಂತೇಳಿ ನೀವು ಮೊಬೈಲ್ ಪ್ಲೇಸ್ಟೋರ್ಗೆ ಹೋಗಿ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಫ್ರೀ ಆ್ಯಪ್ ಅದು. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸ್ಬೋದು. ಅದನ್ನು ಡೌನ್ಲೋಡ್ ಮಾಡಿ ಉಪಯೋಗಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಹೇಗೆ ಉಪಯೋಗಿಸ್ಬೋದು ಅಂತ. ಸರಳವಾದ ಕನ್ನಡದಲ್ಲಿ ಅವರು ವಿವರಿಸಿದ್ದಾರೆ. ನಾನು ಇನ್ನೂ ಹೆಚ್ಚಿನ ಹೇಳೋದೇನೂ ಇಲ್ಲ. ನೀವು ಅದನ್ನು ಅಳವಡಿಸ್ಕೊಳ್ಳಿ, ಸ್ಥಾಪಿಸಿ, ಇನ್ಸ್ಟಾಲ್ ಮಾಡಿ ನಿಮ್ಮ ಮೊಬೈಲಲ್ಲಿ ಅಂತ ಅಷ್ಟೇ ಹೇಳ್ತೀನಿ. ಇನ್ನೊಂದು ಆಪ್ಷನ್ ಕೂಡ ನಮಗಿದೆ. ಒಂದು ವೇಳೆ ನಿಮ್ಮದು ಜಿ ಬೋರ್ಡ್ ಇರುವಂಥ ಕೀಬೋರ್ಡ್ ಇದ್ದರೆ, ಗೂಗಲ್ ಕೀಬೋರ್ಡ್ ಇರುವಂಥ ಮೊಬೈಲ್ ಆದರೆ, ಅಥವಾ ಸ್ಯಾಮ್ಸಂಗ್ ಕೀಬೋರ್ಡ್ ಇರುವಂಥ ಸ್ಯಾಮ್ಸಂಗ್ ಮೊಬೈಲ್ ಆದರೆ ಅದರಲ್ಲಿ ಇದನ್ನು ಸ್ಥಾಪಿಸ್ಬೋದು. ಆದರೆ ಜಿ ಬೋರ್ಡ್ ಇತ್ತು ಅಂತ ಹೇಳಿದ್ರೆ ನೀವು ಇನ್ನೊಂದು ಕೆಲಸ ಮಾಡ್ಬೋದು. ಅದರಲ್ಲೂ ಕೂಡ ಹ್ಯಾಂಡ್ ರೈಟಿಂಗ್ ರೆಕಗ್ನಿಷನ್ ಇಲ್ಲ. ಅದು ವಾಯ್ಸ್ ಟು ಟೆಕ್ಸ್ಟ್. ನೀವು ಮಾತಾಡಿದ್ರೆ ಸಾಕು, ಅದನ್ನು ಟೆಕ್ಸ್ಟ್ ಆಗಿ ಅಂದರೆ ಟೈಪ್ ಮಾಡೋದನ್ನು ಅವರು ಮಾಡುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡಿ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಜಿ ಬೋರ್ಡ್ ಇದ್ದರೆ, ಆ ಥರ ಕೀಬೋರ್ಡ್ ಇದ್ದರೆ, ಗೂಗಲ್ ಕೀಬೋರ್ಡ್ ಇದ್ದರೆ ಇದನ್ನು ನೀವು ಮಾಡ್ಬೋದು. ಅದರಲ್ಲಿ ಬೋರ್ಡ್ ಓಪನ್ ಮಾಡಿದ್ರೆ ಮೇಲ್ಗಡೆ ಭಾಗದಲ್ಲಿ ಸೆಟ್ಟಿಂಗ್ ಅನ್ನೋದ್ರದ್ದು ಒಂದು ಐಕಾನ್ ಕಾಣಿಸುತ್ತೆ. ಈಗ ಚಿತ್ರದಲ್ಲಿ ತೋರಿಸ್ತಾ ಇದೆ ಅದು. ಅದನ್ನು ಒತ್ತಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ.
ಅದರಲ್ಲಿ ಮೇಲ್ಗಡೆನೆ ಲ್ಯಾಂಗ್ವೇಜಸ್ ಅಂತೇಳಿ ಬರುತ್ತೆ. ಇಂಗ್ಲೀಷನ್ನಂತೂ ಎಲ್ಲರೂ ಆಯ್ಕೆ ಮಾಡ್ಕೊಂಡಿರ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಭಾಷೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ನಾನು ಇಂಗ್ಲೀಷ್, ಕನ್ನಡ ಅಷ್ಟೇ ಅಲ್ಲದೆ ಹಿಂದಿ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಥರ ಆಯ್ಕೆ ಮಾಡಿಕೊಂಡ್ರೆ ಏನು ಅನುಕೂಲ ಆಗುತ್ತೆ, ಅದಲ್ಲದೆ ಅದು ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನೂ ಒಂದು ಆಯ್ಕೆಯನ್ನು ಕೂಡ ನೀವು ಮಾಡ್ಕೋಬೇಕು. ಅದಾದಮೇಲೆ ವಾಯ್ಸ್ ಟೈಪಿಂಗ್ ಅನ್ನೋದನ್ನು ನೀವು ಆಯ್ಕೆ ಮಾಡಿಕೊಂಡು ಅದು ಇನ್ನೊಂದು ಪೇಜ್ ಓಪನ್ ಆದರೆ ಅದು ಆಫ್ ಆಗಿರುತ್ತೆ, ಅದನ್ನು ಆನ್ ಮಾಡಬೇಕು. ಇಷ್ಟು ಮಾಡಿದ್ರೆ ನೀವು ಈಗ ವಾಟ್ಸಪ್ ಯಾರು ನೀವು ಕಳಿಸ್ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಅದನ್ನು ಓಪನ್ ಮಾಡಿ ಕೀಬೋರ್ಡ್ ಮೇಲೆ ವಾಯ್ಸ್ ಮೆಸೇಜ್ ಕಳಿಸೋದಕ್ಕೋಸ್ಕರ ಹಸಿರು ಬಣ್ಣದ್ದು ಒಂದು ಮೈಕ್ರೋಫೋನ್ ಐಕಾನ್ ಕಾಣಿಸುತ್ತೆ. ಅದನ್ನು ಒತ್ತು ಹಿಡ್ಕೊಂಡು ನೀವು ಮಾತಾಡಿದ್ರೆ ವಾಯ್ಸ್ ಮೆಸೇಜ್ ಹೋಗುತ್ತೆ. ಆದರೆ ಅದರ ಕೆಳಗಡೆ ಕೀಬೋರ್ಡ್ದೇ ಒಂದು ಭಾಗ ಆಗಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಒಂದು ಮೈಕ್ರೋಫೋನ್ ಐಕಾನ್ ಇರುತ್ತೆ. ಅದನ್ನು ನೀವು ಒತ್ತಿದ್ರೆ ಸಾಕು, ಸ್ಟಾರ್ಟ್ ಸ್ಪೀಕಿಂಗ್ ನೌ, ಲಿಸನಿಂಗ್ ಅಂತ ಕೇಳುತ್ತೆ. ಮಾತನಾಡಿ ಅಂತ ಕನ್ನಡದಲ್ಲೂ ಹೇಳುತ್ತೆ. ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಕೂಡ ಅದು ಟೈಪ್ ಮಾಡ್ತಾ ಹೋಗುತ್ತೆ. ಈ ಫೆಸಿಲಿಟಿ, ಈ ಸೌಲಭ್ಯ ಇರೋದು ನಿಮ್ಮ ಫೋನ್ನಲ್ಲಿ ಇರ್ಬೋದು. ನಿಮಗೆ ಗೊತ್ತಿಲ್ಲದೆ ಇದೆಯೋ ಇಲ್ವೋ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಿದ್ದೀನಿ. ಇದು ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವದ ತಿಂಗಳು. ಸಾಮಾನ್ಯವಾಗಿ ಕನ್ನಡಿಗರಿಗೆ ತಮ್ಮ ಭಾಷೆ ಬಗ್ಗೆ ಅಭಿಮಾನ ಸ್ವಲ್ಪ ಕಡಿಮೆನೆ ಅಂತ ಹೇಳ್ತಾರೆ. ತಮಿಳು ಭಾಷಿಗರಿಗೆ, ಮಲಯಾಳಂ ಭಾಷಿಗರಿಗೆ ಹೋಲಿಸಿದ್ರೆ ಕನ್ನಡದಲ್ಲಿ ತುಂಬ ಕಡಿಮೆ ಅಭಿಮಾನ. ಕೇರಳದಲ್ಲಿ ಮಲಯಾಳಂ ಅಲ್ಲಿ ಜನಸಂಖ್ಯೆ ಕಡಿಮೆ ಇದ್ರೂ ನಮ್ಮ 1/3 ಭಾಗದಷ್ಟಿದೆ. ಆದ್ರೂ ಅಲ್ಲಿ ಪತ್ರಿಕೆಗಳು ಎಷ್ಟು ಸರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳಿದ್ರೆ 3ರಷ್ಟು, ನಮ್ಮ ರಾಜ್ಯದ 3ರಷ್ಟು ಪ್ರಸಾರ ಆಗುತ್ತೆ. ಸಾಕ್ಷಿ ಬೇಕಾ ಬೇರೆ? ನಮ್ಮಲ್ಲಿ ಅಭಿಮಾನ ಕಡಿಮೆ ಅಂತ ಹೇಳ್ತಾರೆ. ಈ ಕನ್ನಡ ರಾಜ್ಯೋತ್ಸವ ನಡೀತಿರುವ ತಿಂಗಳಲ್ಲಾದರೂ ಕೂಡ ನೀವು ಕನ್ನಡಿಗರಾಗಿದ್ದರೆ ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಆ್ಯಪನ್ನು, ಈ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿ. ಕನ್ನಡ ಬಳಸಿ, ಕನ್ನಡ ಉಳಿಸಿ ಅಂಥೇಳಿ ವಿನಂತಿ ಮಾಡ್ತಾ ನಾನು ಸುಮ್ಮನಾಗ್ತೀನಿ. ನಮಸ್ಕಾರ.